ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕನ್ನಡ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲೇ ಕನ್ನಡ ಕಣ್ಮರೆಯಾಗಿ ಹೋಗ್ತಾ ಇದೆ. ಎದುರುಗಡೆ ಬಂದ ವ್ಯಕ್ತಿ ಕನ್ನಡ ಮಾತಾಡಿದ್ರು ನಾವು ಬೇರೆ ಭಾಷೆಗಳಲ್ಲಿ ಮಾತಾಡಿ ಅವರನ್ನು ತೃಪ್ತಿಪಡಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನು ಕನ್ನಡ ಶಾಲೆಗಳ ಪಾಡಂತೂ ಕೇಳೋದೇ ಬೇಡ. ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯೋರೇ ಹೆಚ್ಚು. ಯಾಕೆಂದರೆ ಕನ್ನಡ ಶಾಲೆಗಳು ಹೆಚ್ಚಾಗಿ ಅದರಲ್ಲಿ ವ್ಯವಸ್ಥೆ ಇರೋದಿಲ್ಲ, ಅವ್ಯವಸ್ಥೆ ಇರುತ್ತೆ ಅನ್ನೋ ಮಾತುಗಳೇ ಹೆಚ್ಚು. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಶಾಲೆಗಳು ಕರ್ನಾಟಕದಲ್ಲೇ ನಶಿಸಿ ಹೋಗ್ತಾ ಇವೆ. ಆದರೆ ದೂರದ ಅರಬ್ಬರ ನಾಡಲ್ಲಿ ಒಂದು ದೊಡ್ಡ ಕನಸಿನೊಂದಿಗೆ ಕನ್ನಡ ಪಾಠಶಾಲೆ ಆರಂಭ ಆಯಿತು 1 ದಶಕದ ಮುಂಚೆ. ಎಲ್ಲಿಯ ಕರ್ನಾಟಕ, ಎಲ್ಲಿಯ ದುಬೈನಲ್ಲಿ 10 ವರ್ಷಗಳಿಂದ ಕನ್ನಡ ಪಾಠಶಾಲೆ ನಡೆಸಲಾಗ್ತಾ ಇದೆ. ದುಬೈ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಈ 10 ವರ್ಷಗಳ ಜರ್ನಿ ಹೇಗಿತ್ತು ಅವರಿಂದಲೇ ತಿಳ್ಕೊಳ್ಳೋಣ. ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಮೊದಲಿಗೆ ಕನ್ನಡ ಮಿತ್ರರು UAEಯ ಅಧ್ಯಕ್ಷರಾದ ಶಶಿಧರ್ ನಾಗರಾಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ. ಇದರ ಉಪಾಧ್ಯಕ್ಷರಾದ ಸಿದ್ದಲಿಂಗೇಶ್ ರೇವಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮಿಂದನೇ ಶುರು ಮಾಡ್ತೀನಿ ಶಶಿಧರ್ ಅವರೇ. ಎಲ್ಲಿಯ ಕರ್ನಾಟಕ, ಎಲ್ಲಿಯ ದುಬೈ, ಎಲ್ಲಿಯ ಕನ್ನಡ ಪಾಠಶಾಲೆ? ಇವತ್ತಿಗೆ ನಾವು ಕರ್ನಾಟಕದಲ್ಲಿ ಎಂಥ ಸ್ಥಿತಿ ಬಂದು ತಲುಪಿದ್ದೀವಿ ಅಂತಂದರೆ, ಒಂದು ಅದ್ಭುತವಾದ ಕನ್ನಡ ಪಾಠಶಾಲೆ ಹುಡುಕಬೇಕು, ದುಡ್ಡು ಕೊಟ್ಟು ಕಲಿಬೇಕು ಅಂದರೂ ಕೂಡ ಒಂದು ಪಾಠಶಾಲೆ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಉಚಿತವಾಗಿ ಕನ್ನಡ ಕಲಿಸ್ತಾ ಇದ್ದೀರಾ, ಅದು ಕೂಡ ಹೊರನಾಡಲ್ಲಿ, ಅರಬ್ಬರ ನಾಡಲ್ಲಿ. ಈ ಪರಿಕಲ್ಪನೆ ಹುಟ್ಕೊಂಡಿದ್ದು ಹೇಗೆ? 2002ರಲ್ಲಿ ದುಬೈಗೆ ಹೋದೆ. 2002ರಲ್ಲಿ, ಇಂದಿಗೆ 22 ವರ್ಷಗಳ ಹಿಂದೆ ದುಬೈಗೆ ಹೋದೆ. ಅಲ್ಲಿ ಹೋದಾಗ ನಮ್ಮ ಕನ್ನಡಿಗರ ಸಂಖ್ಯೆ ಕಮ್ಮಿ ಇತ್ತು. ಆದರೆ ಅದು 10 ವರ್ಷಗಳ ನಂತರ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಇವತ್ತು 1,80,000 ಕನ್ನಡಿಗರಿದ್ದಾರೆ. ಆದರೆ ಅಲ್ಲಿರುವ ಶಾಲೆಗಳಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಇಲ್ಲ, ಒಂದು ಭಾಷೆಯನ್ನು ಕಲಿಸುವಂಥ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ, ನಮ್ಮ ಮಕ್ಕಳು, ನಾವು ಕನ್ನಡಿಗರು, ಕನ್ನಡದಲ್ಲಿ ಓದೋರು, ನಮ್ಮ ಮಕ್ಕಳು ಕನ್ನಡದಲ್ಲಿ ಅನಕ್ಷರಸ್ಥರಾಗ್ತಾ ಇದ್ದಾರೆ. ಅವರನ್ನು ಕನ್ನಡ ಸಾಕ್ಷರತೆಗೆ ಹೇಗೆ ತರೋದು ಅನ್ನೋ ಒಂದು ಯೋಚನೆ ಬಂದಾಗ ಕನ್ನಡ ಮಿತ್ರರು ಅನ್ನೋ ಒಂದು ಸಂಘಟನೆಯನ್ನು ಮಾಡಿ ಎಲ್ಲ ಮಿತ್ರರು ಸೇರಿ JSSನ ನಮ್ಮ ಸುತ್ತೂರು ಸ್ವಾಮೀಜಿಗಳು ಬಂದಿದ್ದರು ದುಬೈಗೆ 2014ರಲ್ಲಿ. ಅವರಲ್ಲಿ ಹೋಗಿ ನಿವೇದನೆ ಮಾಡಿದ್ವಿ, ಬುದ್ಧಿ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಯಾಕೆಂದರೆ ಅಲ್ಲಿ ಒಂದು ಶಾಲಾ ಕೊಠಡಿ ಸಿಗೋದು ಅಂದರೆ ಬಹಳ ಖರ್ಚಿನ ವಿಷಯ. ಹಾಗಾಗಿ ಅವ್ರನ್ನ ವಿನಂತಿ ಮಾಡಿದಾಗ ಅವರು ಹೇಳಿದರು, ಕನ್ನಡ ಬೆಳಿಬೇಕು ಅಂದರೆ ಇಂಥ ಪ್ರಯತ್ನಗಳು ಆಗಬೇಕು, ಆದ್ದರಿಂದ ದಯವಿಟ್ಟು ನೀವು ಮಾಡಿ, ನಮ್ಮ ಶಾಲೆಯಲ್ಲೇ ಮಾಡಿ ಉಚಿತವಾಗಿ ಅಂಥೇಳಿ ಅವರು ಆಶೀರ್ವಾದ ಮಾಡಿದರು. ಅವತ್ತು ಡಾಕ್ಟರ್ DP ಶಿವಕುಮಾರ್ ಅಂತ CEO ಆಗಿದ್ದವರು ನಮಗೆ ಎನ್ಕರೇಜ್ ಮಾಡಿದರು. ಅಂದು ಆರಂಭವಾದ ಕನ್ನಡ ಪಾಠಶಾಲೆ 40 ಮಕ್ಕಳಿದ್ದರು. ಅದು ಪ್ರತಿ ವರ್ಷ ಬೆಳೀತಾನೇ ಹೋಯಿತು. 2019ರಲ್ಲಿ ಕೋವಿಡ್ ಬಂದಾಗಲೂ ಕೂಡ ನಾವು ತಕ್ಷಣಕ್ಕೆ ಆನ್ಲೈನ್ ಕಾರ್ಯಕ್ರಮಗಳನ್ನ ಆರಂಭ ಮಾಡಿ ಆನ್ಲೈನು ಮಾಡಿದ್ವಿ. ಆನ್ಲೈನ್ ಮಾಡಿದ್ಮೇಲೆ ಅದರದ್ದೇ ಆದಂಥ ಒಂದು ಸಹಕಾರಗಳು ಸಿಕ್ಕು. ಯಾಕೆಂದರೆ ದುಬೈಗೆ ಸೀಮಿತವಾಗಿದ್ದಂಥ ಶಾಲೆ ಆವಾಗ ಹಬ್ಬೋದಕ್ಕೆ ಸಾಧ್ಯ ಆಯಿತು. ಗಲ್ಫ್ ನಾಡಿನಲ್ಲಿ ಎಲ್ಲ ಕಡೆಯಿಂದನೂ, ಕತಾರ್, ಬಹರೇನ್, ಕುವೈತ್, ಇಲ್ಲಿಂದನೂ ಕೂಡ ಮಕ್ಕಳು ಈ ಶಾಲೆಗೆ ಸೇರುವಂಥ ಒಂದು ಅವಕಾಶ ಸಿಕ್ಕು. ಇವಾಗ ಒಂದು ಪರಿಧಿ ಇಲ್ಲದೆ, ಒಂದು ಜಾಗದ ಪರಿಧಿ ಇಲ್ಲದೆ, ಬೌಂಡ್ರಿ ಇಲ್ಲದೆ ಸ್ಪ್ರೆಡ್ ಆಗುವಂಥ ಒಂದು ಅವಕಾಶ, ಹರಡುವಂಥ ಒಂದು ಅವಕಾಶ ಸಿಕ್ಕು. 880 ಮಕ್ಕಳು ಇವತ್ತು ಕನ್ನಡ ಕಲಿತಾ ಇದ್ದಾರೆ. ಅದನ್ನು ನಡೆಸ್ಕೊಡ್ತಾ ಇರುವಂಥದ್ದು ರೂಪಾ, ಶಶಿಧರ್ ಮತ್ತು ಇನ್ನು ಉಳಿದ 18 ಜನರ ತಂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನಕ್ಷರಸ್ಥರು ಅಂತ ಅಂದರೆ ಆಂಗ್ಲ ಭಾಷೆ ಕಲೀಲಿಲ್ಲ ಅಂದರೆ ತಾಯಿ ಭಾಷೆಯಲ್ಲಿ ಅನಕ್ಷರಸ್ಥರಾಗೋದು ಎಂಥ ದೊಡ್ಡ ಹೊಡೆತ ಅಲ್ವಾ ಅದು? ಹೌದು ಮೇಡಮ್, ಯಾಕೆಂದರೆ ನಮ್ಮ ಸಾಂಸ್ಕೃತಿಕ ವೈಭವ ಏನಿದೆ, ಒಂದು ಇತಿಹಾಸ ಏನಿದೆ, ಅದನ್ನು ನನ್ನ ಮಕ್ಕಳು ಅರ್ಥಕೋಬೇಕು ಅಂದರೆ ಆ ಭಾಷೆ ಕಲಿಬೇಕು. ಭಾಷೆ ಒಂದು ಸಂವಾಹಕ. ಯಾವುದೇ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅಂದರೆ ಭಾಷೆ ಭಾಳ ಮುಖ್ಯ. ಅದಕ್ಕೋಸ್ಕರವಾಗಿ ನಮ್ಮ ಘೋಷವಾಕ್ಯನೇ ಅದು, ಕನ್ನಡ ಸಾಕ್ಷರತೆ, ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು. ಅದನ್ನು ನಾವು ಪೋಷಕರೇನಿದ್ದೀವಿ ನಮ್ಮ ಮಕ್ಕಳಿಗೆ ಕೊಡಬೇಕು. ಆ ಹಕ್ಕನ್ನು ಕಿತ್ಕೊಳ್ಬಾರ್ದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಿ. ಯಾವುದೋ ಒಂದು ಕನಸು ಅಂದರೆ ಆ ಕನಸು ನನಸಾಗೋದಕ್ಕೆ ಬರೀ ಉದ್ದೇಶ ಅಥವಾ ಕನಸು ಬಿತ್ತೋ ಶಕ್ತಿ ಮಾತ್ರ ಅಲ್ಲ, ಅದಕ್ಕೆ ಸಂಪನ್ಮೂಲ ಸಂಗ್ರಹನೂ ದೊಡ್ಡ ವಿಷಯ. ಅಂಥದ್ರಲ್ಲೂ ಉಚಿತವಾಗಿ ಶಾಲೆ, ಉಚಿತ ಕಲಿಕೆ, ಅಲ್ಲಿ ಬರುವಂತಹ ಶಿಕ್ಷಕರು ಯಾವುದೇ ವೇತನ ತಗೊಳ್ಳೋದಿಲ್ಲ. ತುಂಬ ದೊಡ್ಡ ಚಾಲೆಂಜು ಸರ್. ಅದು 10 ವರ್ಷ ಸಾಕೊಂಡು ಬಂದಿರೋದೇ ಆಶ್ಚರ್ಯ ನನಗೆ. ನಮ್ಮ ಟೀಚರ್ಸು ವೆಲ್ ಕ್ವಾಲಿಫೈಡ್ ಇದ್ದಂಥ ಟೀಚರ್ಸ್ಗಳೇ ನಮ್ಗೆ ಹೇಗೆ ಅಂತೇಳಿ ಗೊತ್ತಿರೋವಂಥ ಟೀಚರ್ಸ್, ಅಲ್ಲಿರೋವಂಥ ಟೀಚರ್ಸ್ಗಳನ್ನೇ ತೊಗೊಂಡ್ವಿ ಕೆಲವ್ರನ್ನೆಲ್ಲ. ಈಗ ರೂಪ ಶಶಿಧರ್ ಆಗಿರೋ ಅದು ನಮ್ಮ ಮನೆಯವರಾಗಿರ್ಬೋದು, ಮತ್ತು ಈ ಸಂಘಟನೆ ಮೆಂಬರ್ಸ್
ಅವರು ಎಲ್ಲರೂ ಜೊತೆಗೆ ಸೇರಿ ಯಾರ್ಯಾರು ಶಿಕ್ಷಣ ಕೊಡೋದಕ್ಕೆ ಶಕ್ತರಿದಾರೋ ಎಲ್ಲರನ್ನೂ ಕೂಡ ಹಾಕಿದ್ರಿ ನೀವು? ಎಲ್ಲರೂ ಕನ್ನಡ ಬರುವಂಥ ಯಾರ್ಯಾರು ಗೊತ್ತಿದ್ದಾರೆ ಅವರಿಗೆಲ್ಲರಿಗೂ ಕೇಳ್ಕೊಂಡಾಗ ಅವರು ಫ್ರೀಯಾಗೆ ಮಾಡ್ತಾ ಇದ್ದಾರೆ. ಇದುವರೆಗೂ ನನಗೆ ಆಶ್ಚರ್ಯ ಆಗುವಂಥದ್ದು ಆ ತುಡಿತಾನ ಹೆಂಗೆ ಉಳಿಸ್ಕೊಂಡ್ರಿ ಅಂತ. ಬಹಳಷ್ಟು ಜನ ಹಿಂಗಿದ್ದು ಶುರು ಮಾಡಿದ್ದನ್ನು ನಾವು ನೋಡಿದ್ದೀವಿ ಸರ್, ಏನೋ ಒಂದು ಮಾಡಬೇಕು ಅಂತ. ಬಟ್ ಆ ತುಡಿತಾನ ನಿರಂತರವಾಗಿ ಇಟ್ಕೊಂಡು ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗೋ ಹಾಗೆ ಹೆಂಗೆ ಪ್ಲಾನ್ ಮಾಡ್ಕೋತಾ ಇದ್ರಿ? ಹೆಂಗೆ ಮಕ್ಕಳು ಬರ್ತಾ ಇದ್ರು? ಟೈಮಿಂಗ್ ಹೆಂಗೆ ಮ್ಯಾನೇಜ್ ಆಗ್ತಾ ಇತ್ತು? ಈಗ ಸ್ಟಾರ್ಟಿಂಗ್ ನಾವು 40 ಮಕ್ಕಳಿಗೆ ಕೇಳಿದಾಗ ಅಲ್ಲಿ ಸ್ಕೂಲ್ಗಳಲ್ಲಿ ಕನ್ನಡ ಕಲಿಸೋಂಥ ಒಂದು ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ಕೆಲವು ಮಕ್ಕಳ ಸಂಘಟನೆ ಅಂದರೆ ಈಗ ವಾಟ್ಸಪ್ ಮುಖಾಂತರ ಇರ್ಬೋದು, ಆಮೇಲೆ ಫ್ರೆಂಡ್ಸ್ಗಳ ಮುಖಾಂತರ ಇರ್ಬೋದು, ಈ ಥರ ನಾವು ಅದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಇದು ಮಾಡಿದ್ವಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಮಕ್ಕಳನ್ನು ಅವ್ರನ್ನ ನಾವು ಒಂದು ಕಡೆ ಒಂದು ವಾಟ್ಸಪ್ ಇದ್ರ ಮುಖಾಂತರ ಮಾಡಿಕೊಂಡು ಅದಕ್ಕೆ ಒಂದು ನಮ್ಮ ಕನ್ನಡ ಪಾಠಶಾಲೆ ಅಂತ ಒಂದು ಗ್ರೂಪ್ ಅಂತ ಮಾಡಿಕೊಂಡು ಅದರಿಂದ ನಾವು ಸ್ಟಾರ್ಟ್ ಮಾಡಿದಾಗ ಸೊ ಅದೇನಾಯಿತು ಅಂತ ಹೇಳಿದ್ರೆ ಬೆಳೀತಾ ಮೌತ್ ಹೋಯಿತು, ಮತ್ತು ಒಬ್ಬರಿಂದ ಒಬ್ರಿಗೆ ಇದರಿಂದ ಆಯಿತು. ಪೇರೆಂಟ್ಸು ಎಲ್ಲ ನಾವು ಕೈ ಜೋಡಿಸ್ತೀವಿ ಅಂತ ಬಂದರು ಪೇರೆಂಟ್ಸ್ ಎಲ್ಲ. ಸೊ ಹಾಗಾಗಿ ಇದು ಹಾಗೆ ಬೆಳೀತಾ ಹೋದಾಗ ಸ್ಟಾರ್ಟಿಂಗ್ 40 ಇದ್ದು, ನೆಕ್ಸ್ಟ್ 80 ಆಯಿತು, 100 ಆಯಿತು, 200 ಆಯಿತು. ಈಗ ಅಟ್ ಪ್ರೆಸೆಂಟ್ ನೀವು ಹೇಳಿದಾಗೆ 870 ಮಕ್ಕಳು ಇದು ಮಾಡ್ತಾ ಇದ್ದಾರೆ. ಸರ್, ನನಗೆ ಹಿಂಗೆ ಸುಮ್ಮನೆ ಒಂದು ಕುತೂಹಲ, ಈಗ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಇರೋರಿಗೆ ಜಾಸ್ತಿ ದೇಶ ಪ್ರೇಮ ಇರುತ್ತಾ, ಹೊರ ದೇಶದಲ್ಲಿ ಇರೋರಿಗೆ ಆ ತುಡಿತ ಜಾಸ್ತಿ ಇರುತ್ತಾ, ಆ ದೇಶ ಪ್ರೇಮ ಜಾಸ್ತಿ ಇರುತ್ತಾ? ಒಂದು ಸ್ವಲ್ಪ ಯಾವುದು ಕೊರತೆಯಲ್ಲಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಅಂತ. ಆ ರೀತಿ ನಾವಲ್ಲಿ ಕನ್ನಡಿಗರು ಇರೋರೇ ಇಷ್ಟು ಜನ ಅಂತಂದಾಗ ಅಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದನ್ನು ನೋಡಲ್ಲ. ಭಾಷೆ ಒಂದೇ ನೋಡೋದು ನಾವು, ಬೇರೆ ಇನ್ಯಾವುದು ಅಗಣ್ಯ. ಕನೆಕ್ಟಿಂಗ್ ಫ್ಯಾಕ್ಟರ್ ಅದೇ ನಮ್ಮ ಎಲ್ಲರನ್ನೂ ಒಟ್ಟಿಗೆ ತರುತ್ತೆ. ಆಮೇಲೆ ತುಡಿತದ ಬಗ್ಗೆ ಕೇಳಿದ್ರಿ ನೀವು. ತುಡಿತ ಅಂದರೆ ಅಲ್ಲಿ ಗಲ್ಫ್ ಕನ್ನಡಿಗರಿಗೆ ಒಂದು ಬಡಿತಾನೂ ಇದೆ, ಎದೆ ಬಡಿತಾನೂ ಇದೆ. ಯಾಕೆ ಅಂತಂದರೆ ಅಲ್ಲಿ ನಮಗೆ ಯಾರಿಗೂ ಕೂಡ ಸಿಟಿಜನ್ಶಿಪ್ ಅಂತ ಸಿಗಲ್ಲ, ನಾಗರಿಕತೆ ಸಿಗಲ್ಲ ಬೇರೆ ಅಮೆರಿಕ UK ದಲ್ಲಿ ಸಿಕ್ಕಾಗಿ. ಯಾಕೆಂದರೆ ನಾವು ಯಾವತ್ತಿದ್ರೂ ಮರಳಿ ನಮ್ಮ ಊರಿಗೆ ಬರಲೇಬೇಕು. ಹಾಗಾಗಿ ನಮ್ಮ ಮಕ್ಕಳನ್ನು ಕರ್ನಾಟಕದಲ್ಲಿ ಓದಿಸೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂಥೇಳಿ. ಆವಾಗ ಇಲ್ಲಿಗೆ ಬಂದಾಗ ನಮ್ಮ ಮಕ್ಕಳು ಕನ್ನಡ ಕಲ್ತಿರಲೇಬೇಕು. ಇಲ್ಲಿ ಒಂದು ಭಾಷೆಯನ್ನು ಕಲಿಯುವಂಥ ಅಗತ್ಯ ಇರೋದರಿಂದ ನಮ್ಮ ಎಜುಕೇಷನ್ ಪಾಲಿಸಿ ಪ್ರಕಾರ. ಸೊ ಅದನ್ನು ಕೂಡ ನಮ್ಮ ಪೇರೆಂಟ್ಸು ಪ್ಲ್ಯಾನ್ ಮಾಡ್ತಾರೆ. ನಾನು 10ನೇ ಕ್ಲಾಸಿಗೆ ನನ್ನ ಮಗನ ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ, ಅವನಿಗೆ ಕನ್ನಡ ಬೇಕು. ಇದು ಒಂದು ಫ್ಯಾಕ್ಟ್ರು, ಇದು ಕೂಡ ಅದರಲ್ಲಿ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅಕ್ಷರ ಕಲಿಕೆ ಬಗ್ಗೆ ಮಕ್ಕಳ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಅಂದರೆ ಅವರು ಹೆಂಗೆ ತಗೋತಾರೆ ಅದನ್ನು? ಹೊಸ ಭಾಷೆ ಅಂದರೆ ಇವಾಗ ಏನೇ ಆದ್ರೂ ಕೂಡ ಬೇರೆ ದೇಶದಲ್ಲಿರೋದ್ರಿಂದ ಕನ್ನಡ ಭಾಷೆ ಮತ್ತು ಬರವಣಿಗೆ ಪರಿಚಯ ಕಮ್ಮಿ ಇರುತ್ತೆ ಮಕ್ಕಳಿಗೆ. ಶುರು ಮಾಡಿದಾಗ ಹೆಂಗೆ ಅನ್ಸುತ್ತೆ ಅವರಿಗೆ? ಅಲ್ಲಿ ಕಲ್ತ್ಕೊಂಡು ಬಂದ ಮೇಲೆ ಏನಂತಾರೆ? ಇದು ನಮ್ಮ ಕಲಿಕೆಯ ಹೃದಯ ಭಾಗ ಅಂತ ಹೇಳ್ಬೋದು. ಅದನ್ನು ನೀವು ಟಚ್ ಮಾಡಿದ್ರಿ ಇವಾಗ. ಯಾಕೆಂದರೆ ಕನ್ನಡ ಕಬ್ಬಿಣದ ಕಡಲೆ ಅಂತ ಕೆಲವರಿಗೆಲ್ಲ ತಲೆಯಲ್ಲಿ ಹೋಗಿರ್ತದೆ. ಸೊ ಮಕ್ಕಳು ಕೂಡ ಕಲಿತಾರೋ ಇಲ್ವೋ ಅಂತೇಳಿ ಅವರಿಗೆ ಒಂದು ಶಿಕ್ಷಕಿ, ಒಂದು ಶಾಲಾ ತರಗತಿ ಅನ್ನುವಂಥ ಒಂದು ವಾತಾವರಣ ಕಲ್ಪಿಸಬೇಕು. ಆದರೆ ನನಗೆ ಆಶ್ಚರ್ಯ ಆದದ್ದೇನಪ್ಪ ಅಂತಂದರೆ ಮಕ್ಕಳು ಕೆಲವು ಡ್ರಾಪ್ಔಟ್ ರೇಟ್ ಇರುತ್ತೆ, ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕೆಂದರೆ ಉಚಿತವಾದ ಶಾಲೆ. ಸೊ ನಾವು ಅಂದ್ಕೊಂಡಿದ್ವಿ 50% ಉಳಿಯೋದು ಕಷ್ಟ ಇದೆ ಅಂಥೇಳಿ. ಮೊದಲನೇ ವರ್ಷ 100% ಹೈಲಿ ಮೋಟಿವೇಟೆಡ್ ಇದ್ದರು, ಎಲ್ಲರೂ ಕೂಡ ಉತ್ತೇಜ. ಈ ಬರ್ತಾ ನೋಡಿದಾಗ ಜನ ಜಾಸ್ತಿ ಆದಂಗೆ ಡ್ರಾಪ್ಔಟ್ ರೇಟ್ ಜಾಸ್ತಿ ಆಗಬೇಕದು. ನಾವು ಇದುವರೆಗೂ ನೋಡಿದ ಪ್ರಕಾರ 8ರಿಂದ 10% ವಾರ್ಷಿಕ ಪರೀಕ್ಷೆಯನ್ನು ಬರೆಯೋದಿಲ್ಲ. 90% ಜನ ಪ್ರತಿ ಒಂದು ಶಾಲೆಗೂ ಬರ್ತಾರೆ. ನಾವು ಅಟೆಂಡೆನ್ಸ್ಗೂ ಕೂಡ ಒಂದು ಮಾರ್ಕ್ಸ್ ಇಟ್ಟಿರ್ತೀವಿ ಇಯರ್ ಎಂಡಲ್ಲಿ. ಸೊ ಅದನ್ನು ಕನ್ಸಿಡರ್ ಮಾಡಿ ಮಕ್ಕಳು ನನಗೆ 100% ಅಟೆಂಡೆನ್ಸ್ ಬೇಕು ಅಂಥೇಳಿ 100% ಅಟೆಂಡೆನ್ಸ್ ಬಂದವ್ರಿಗೂ ಕೂಡ ನಾವು ಒಂದು ವಿಶೇಷವಾದ ಒಂದು ರೆಕಗ್ನಿಷನ್ನ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಕೊಡ್ತೀವಿ. ಇಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ವರ್ಷ ಆರಂಭೋತ್ಸವ ಇರುತ್ತೆ ನವೆಂಬರ್ 1ನೇ ವಾರದಲ್ಲಿ, ಮತ್ತು ಮೇ 1 ಅಥವಾ 2ನೇ ವಾರದಲ್ಲಿ ವಾರ್ಷಿಕೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಅವತ್ತಿನ ದಿನ ಕನ್ನಡ ಕಲಿತ ಮಕ್ಕಳೇ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು. ಅಲ್ಲಿನ ಒಂದು ಸಿಲೆಬಸ್ನ ನಾವು ಫಾಲೋನು ಕೂಡ ಮಾಡ್ತೇವೆ. ಇತ್ತೀಚೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಡಾಕ್ಟರ್ ಜೋಶಿ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಅಲ್ಲಿ ಅವರಿಂದ ಏನು ಸಹಕಾರ ಸಿಗ್ಬೋದು ಕನ್ನಡವನ್ನು ಕಲಿಸೋದಕ್ಕೆ. ಅವ್ರ ಹತ್ರ ಕೆಲವು ಕೋರ್ಸ್ಗಳೇ ಇದ್ದಾವೆ. ಅವನ್ನು ಮಾಡಿದರೆ ಕನ್ನಡಿಗರಿಗೆ ಉದ್ಯೋಗಾವಕಾಶದಲ್ಲಿ ಸ್ಥಾನಮಾನವನ್ನು ಕೊಡೋದಕ್ಕೆ ಅವು ಹೆಲ್ಪ್ ಮಾಡ್ತದೆ. ಅಂಥ ಒಂದು ಕಾವ, ಜಾಣ, ರತ್ನ ಈ ರೀತಿಯಂಥ ಕೋರ್ಸ್ಗಳು ಇದ್ದಾವೆ. ಇದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಅದನ್ನು ಏನದು ಕೋರ್ಸ್ಗಳು? ಒಂದು ಪ್ರವೇಶ ಅಂತ ಇರುತ್ತೆ, ಒಂದು ಕೋರ್ಸು. ಅದು ಎಲಿಮೆಂಟ್ರಿ ಸ್ಕೂಲ್ ಲೆವೆಲ್, ಅಂದರೆ ಅಕ್ಷರಮಾಲೆಗಳು ಕಲಿಯುವಂಥದ್ದು. ಅದಾದಮೇಲೆ ಕಾವ, ಕನ್ನಡವನ್ನು ಉಳಿಸೋದಕ್ಕೋಸ್ಕರ ಕಾವ ಅಂತ ಅಂಥವರಿಗೆ 2ನೇ ಮಟ್ಟದ ಒಂದು ಪರೀಕ್ಷೆ. ಅದು 10ನೇ ಕ್ಲಾಸಿಗೆ ಸಮಾನವಾದಂಥ ಕನ್ನಡ. ಅದನ್ನು ಕಲಿತ್ರೆ
ಅನ್ಯ ಭಾಷಿಕರು ಇಲ್ಲಿದ್ದಾಗ ಕನ್ನಡ ಕಲಿಬೇಕು ಅಂತ ಏನು ಯಾವ ಡಿಪಾರ್ಟ್ಮೆಂಟಲ್ಲಿ ಅಗತ್ಯ ಇರುತ್ತಲ್ಲ ಅಂಥದಕ್ಕೆ ಲೀಗಲ್ ಆಗಿ ಅದು ಹೆಲ್ಪ್ ಮಾಡುತ್ತೆ ಆ ಸರ್ಟಿಫಿಕೇಟ್ ಕೊಟ್ಟ. ಸೊ ಅದು ಒಂದಿದೆ. ಅದಾದಮೇಲೆ ಜಾಣ, ಅದಕ್ಕಿಂತ ಎತ್ತರವಾದಂಥ ಒಂದು ಪರೀಕ್ಷೆ. ಅದಾದಮೇಲೆ ಇನ್ನೊಂದು ರತ್ನ ಅಂಥೇಳಿ, ಅದು ಡಿಗ್ರಿಗೆ ಈಕ್ವಲೆಂಟ್ ಅಥವಾ ಮಾಸ್ಟರ್ ಡಿಗ್ರಿ ಅಂತ ಕಾಣಿಸುತ್ತೆ, ಅದು ಅದಕ್ಕೆ ಈಕ್ವಲೆಂಟ್ ಆದಂಥ ಪರೀಕ್ಷೆಗಳು. ಇಂಥದನ್ನು ಕೂಡ ನಮ್ಮ ಮಕ್ಕಳಿಗೆ ಕಲಿಸಿ ಆ ಒಂದು ಸರ್ಟಿಫಿಕೇಟ್ ಸಿಕ್ಕಾಗ ಅದನ್ನು ಅವ್ರು ಇಲ್ಲಿಗೆ ಬಂದಾಗ CETಗೆ ಬಂದಾಗ ಈಗ ಕನ್ನಡ ಕಲಿತಿರಲೇಬೇಕು ಅಂತಿರುತ್ತೆ. ಅಲ್ಲಿಂದ ಬಂದ ಮಕ್ಕಳಿಗೆ ಅವಕಾಶ ಇಲ್ಲ, ಮತ್ತೆ ಕನ್ನಡವನ್ನು ವಾಪಸ್ ಬರಿಬೇಕು, ಎಕ್ಸಾಮ್ ಬರಿಬೇಕು. ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಮ್ಮ ಶಿಕ್ಷಣ ಮಂತ್ರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿಗಳಂತ ಡಾಕ್ಟರ್ ಶಿವರಾಜ್ ತಂಗಡಿಗೆ ಅವ್ರನ್ನೂ ಕೂಡ ಭೇಟಿ ಮಾಡಿ ನಿವೇದನೆ ಮಾಡಿದ್ದೀವಿ. ನಮ್ಮ ಮಕ್ಕಳಿಗೆ ಇಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಅದಕ್ಕೆ ಒಂದು ಎಕ್ಸಂಪ್ಷನ್ ಅಂತ CETನಲ್ಲಿ ಕನ್ನಡ ಮತ್ತೆ ಕಲಿಯೋದು ಎಕ್ಸಂಪ್ಷನ್ ಕೊಡಿ, ಅದರಿಂದ ಒಂದು ಫೆಸಿಲಿಟಿ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದೀವಿ. ಅದನ್ನು ಈ ಮುಂದಿನ ತಿಂಗಳುಗಳಲ್ಲಿ ಮಾಡ್ತೀವಿ ಅನ್ನೋ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ದುಬೈನಲ್ಲಿ ಕನ್ನಡ ಪಾಠಶಾಲೆ ಹೆಸರು ಚಂದ, ಪರಿಕಲ್ಪನೆಯೂ ಚಂದ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ನನ್ನ ಜೊತೆ ಮಾತನಾಡೋದಕ್ಕೆ ವೀಕ್ಷಕರೇ, ಇನ್ನಿಬ್ಬರು ವಿಶೇಷ ಅತಿಥಿಗಳು ನನ್ನನ್ನು ಜಾಯ್ನ್ ಆಗ್ತಾರೆ. ಕನ್ನಡ ಪಾಠಶಾಲೆಯಲ್ಲಿ ನಿರಂತರವಾಗಿ ಅವರು ಕೂಡ ಶ್ರಮ ವಹಿಸಿ ಕನ್ನಡ ಪಾಠಶಾಲೆ ಇವತ್ತು ಬಂದು ನಿಲ್ಲೋದಕ್ಕೆ ಕಾರಣೀಕರ್ತರಲ್ಲಿ ಅವರು ಕೂಡ ಇಬ್ಬರು. ಅವರನ್ನು ಮಾತನಾಡಿಸ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.